ಬೇಸಿಗೆ ಕಾಲದಲ್ಲಿ ಈ ಸುಡೋ ಬಿಸಿಲಿಗೆ ದೇಹನ ತಂಪು ಮಾಡಿಸೋ ಅಂಥದ್ದು ಏನಾದರೂ ಕುಡಿಬೇಕನ್ಸುತ್ತೆ ಅಥವಾ ತಿನ್ನಬೇಕನ್ಸುತ್ತೆ. ಅದರಲ್ಲೂ ಈ ಹೆಸರು ಕಾಳಂತೂ ದೇಹನ ತಂಪು ಕೂಡ ಮಾಡುತ್ತೆ, ಎನರ್ಜಿ ಕೂಡ ಕೊಡುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಈ ಹೆಸರು ಕಾಳಿನ ಉಂಡೆನ ಶೇರ್ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಗೃಹಪಾಕ. ಬೇಸಿಗೆ ರಜದಲ್ಲಿ ಮಕ್ಕಳಂತೂ ಮನೆಯಲ್ಲಿ ಇರೋದ್ರಿಂದ ಈ ರೀತಿ ಉಂಡೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆವರೆಗೂ ನೋಡಿ. ನಾನಿಲ್ಲಿ 3/4 ಕಪ್ನಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಈ ಕಾಳು ಹಸಿಯಾಗಿದ್ದರೆ ಲಡ್ಡು ರುಚಿಯಾಗಿ ಬರೋದಿಲ್ಲ, ಆದ್ದರಿಂದ ಹದವಾಗಿ ಹುರ್ಕೋಬೇಕು. ನೀವು ಚೆನ್ನಾಗಿ ಹುರ್ಕೊಂಡ್ರೆ ಲಡ್ಡು ಕೂಡ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕಂಪ್ಲೀಟಾಗಿದ್ದು ತಣ್ಣಗಾಗೋದಕ್ಕೆ ಬಿಡೋಣ. ನಾನಿಲ್ಲಿ ಒಂದು 1/4 ಕಪ್ನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಒಂದೇ ಕಪ್ ಅಳತೆನಲ್ಲಿ ಎಲ್ಲ ಪದಾರ್ಥಗಳನ್ನ ತೊಗೊಂಡ್ರೆ ಉಂಡೆ ಕೂಡ ಹಾಳಾಗ್ದಂಗೆ ಪರ್ಫೆಕ್ಟ್ ಹದದಲ್ಲಿ ಬರುತ್ತೆ. ತುಂಬ ಕಪ್ಪಗಾಗೋವರೆಗೆ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕೂಡ ಹದವಾಗಿ ಹುರ್ಕೊಂಡು ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದನ್ನು ಸಿಪ್ಪೆನೆಲ್ಲ ನಾವು ತೆಕ್ಕೋಬೇಕಾಗತ್ತೆ. ಶೇಂಗಾ ಬೀಜದ ಬದಲಾಗಿ ನೀವು ಬಾದಾಮಿ ಅಥವಾ ಗೋಡಂಬಿನ 1/4 ಕಪ್ನಷ್ಟು ತೊಗೊಂಡು ಉಪಯೋಗಿಸ್ಕೊಳ್ಬೋದು. ಉಂಡೆದು ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳಿ. ಅನಂತರ ತಣ್ಣಗಾದಂತಹ ಹೆಸರು ಕಾಳನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ತರ್ತರಿಯಾಗಿರಬಾರ್ದು, ತುಂಬ ಆದಷ್ಟು ಫೈನ್ ಪೌಡರ್ ಆದರೆ ಒಳ್ಳೆಯದು. ನೋಡಿ, ಈ ರೀತಿ ಸಣ್ಣದಾಗಿ ಪೌಡರ್ ಮಾಡ್ಕೊಂಡ ನಂತರ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಅನಂತರ ಶೇಂಗಾ ಬೀಜನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಯಿಗೆ ಸಿಕ್ಕಿದ್ರೆ ಲಡ್ಡುನ ತಿನ್ನಬೇಕಾದ್ರೆ ರುಚಿಯಾಗಿ ಕೂಡ ಅನಿಸುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಮಿಕ್ಸ್ಚರ್ ರೆಡಿ ಆಯ್ತಲ್ವ, ಈಗ ಪಾಕ ತೆಕ್ಕೊಂಬಿಡೋಣ. ಪಾಕಕ್ಕೇನಿಲ್ಲ, 1 ಕಪ್ನಷ್ಟು ಬೆಲ್ಲನ ಕರಗಿಸೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 1/3 ಕಪ್ನಷ್ಟು ನೀರನ್ನು ಹಾಕಿ ಕರಗಿಸ್ಕೋಬೇಕು. ಲಡ್ಡುಗೆ ನಾವು ಒಂದೆಳೆ ಪಾಕ ಆಗಲಿ ಅಥವಾ ಗಟ್ಟಿ ಪಾಕ ಆಗಲಿ ಮಾಡ್ಕೊಳ್ಬಾರ್ದು, ಉಂಡೆ ಗಟ್ಟಿ ಬಂದುಬಿಡ್ತವೆ. ಆದ್ದರಿಂದ ನಾವು ತಂಬಿಟ್ಟಿಗೆ ಯಾವ ರೀತಿ ಪಾಕ ತೆಕ್ಕೊಳ್ತೀವಲ್ಲ ಆ ಹದದಲ್ಲಿ ತೆಕ್ಕೊಂಡ್ರೆ ಸಾಕಾಗತ್ತೆ. ಈ ಕಡೆ ಪಾಕನ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಇದು ಕುದೀತಾ ಇರಲಿ. ನಾವು ಅಷ್ಟರಲ್ಲಿ ಒಂದು ಪ್ಯಾನ್ಗೆ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ತುಪ್ಪ ಹಾಕಿ ರೆಡಿ ಮಾಡ್ಕೊಂಡಂಥ ಆ ಮಿಕ್ಸ್ಚರನ್ನು ಈ ತುಪ್ಪದಲ್ಲಿ 1-2 ನಿಮಿಷ ಹುರ್ಕೊಳ್ಳಿ, ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಈ ರೀತಿ ಮಾಡೋದ್ರಿಂದ ತುಂಬ ದಿನಗಳ ಕಾಲ ನಾವು ಆರಾಮಾಗಿ ಈ ಉಂಡೆಗಳನ್ನ ಸ್ಟೋರ್ ಮಾಡ್ಬೋದು, ಕೆಡೋದು ಇಲ್ಲ. ಹಾಗೆ ತುಪ್ಪದ ಘಮ ಚೆನ್ನಾಗಿ ಬರುತ್ತೆ ಈ ಉಂಡೆನಲ್ಲಿ. ಜೊತೆಗೆ ಈ ಮಿಕ್ಸ್ಚರ್ ಕೂಡ ಬಿಸಿಯಾಗಿರಬೇಕಾಗತ್ತೆ ನಾವು ಪಾಕ ಹಾಕೋ ಟೈಮಲ್ಲಿ. ಆದ್ದರಿಂದ ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು. ನೋಡಿ, ಜಸ್ಟ್ 1-2 ನಿಮಿಷ ಕುದಿಸ್ಕೊಂಡು ಈ ರೀತಿ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಬಿಸಿಯಾಗಿರೋವಂಥ ಈ ಮಿಕ್ಸ್ಚರ್ಗೆ ಸ್ವಲ್ಪನೇ ಪಾಕನ ಹಾಕ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸರಿ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕೋಬೇಕು. ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪನೂ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಪ್ಪ ತಿನ್ನೋದ್ರಿಂದ ಮೂಳೆಗಳು ಕೂಡ ಗಟ್ಟಿಯಾಗ್ತವೆ. ಜೊತೆಗೆ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕಿ ನೋಡಿ, ನಾನು ಯಾವ ರೀತಿ ಪಾಕನ ಸೇರಿಸ್ತಿದ್ದೀನಲ್ಲ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೆನಪಿರಲಿ, ಪಾಕ ಮತ್ತು ಈ ಉಂಡೆಯ ಮಿಕ್ಸ್ಚರು 2 ಬಿಸಿಯಾಗಿರಬೇಕು. ಆ ರೀತಿ ಇದ್ದಾಗ ಲಡ್ಡು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಲಡ್ಡುನ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ. ಇದನ್ನು ತಿನ್ನೋದಕ್ಕಷ್ಟೇ ಅಲ್ಲದೆ ದೇವರ ನೈವೇದ್ಯಕ್ಕೂ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಹೆಲ್ದಿಯಾದ ಹಾಗೆ ಟೇಸ್ಟಿಯಾದಂತಹ ಹೆಸರು ಕಾಳಿನ ಉಂಡೆನ ಹೇಗೆ ಮಾಡೋದಂತ. ಹಾಗಿದ್ರೆ ಮಿಸ್ ಮಾಡ್ಕೊಳ್ಳದೆ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.